ಅಲ್ಲಲ್ಲೇ ಅವ್ರ ಗಾಡಿ ಅವ್ರನ್ನ ನೋಡೋದೇ ಒಂದು ಸಂದ ಕಣಪ್ಪ. ಎಂತ ಕಲರ್ ಕಾರು, ಅಯ್ಯೋ ಮಮತಾ, ಅಯ್ಯೋ 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 ಕಣ್ಣು ಎರಡು ಕಣ್ಣು ಸಾಲದು ನೋಡಕ್ಕೆ. ಊರಾಗ ಯಾವ ಕೈಲಿ ತಗೊಳಕ್ಕಾಗಲಿಲ್ಲ ನೋಡು, ಹೆಂಗೋ ಅತ್ತಾಗ ತಗೊಬಿಟ್ಲು. ಅದು ನಿನಗೆ ಸಾಧನೆ ಅಂತ ಹೇಳೋದು. ಹೆಂಗೋ ಕಾಂಜಿ ಪಿಂಜಿ ನನ್ನ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೆಂಗೋ ಒಳ್ಳೆಯ ಜೊತೆ ಸೇರ್ಕೊಬಿಟ್ಲು ಬಿಡು. ಎಲ್ಲ ತಗ ಒಳ್ಳೇದೇ ಆಯ್ತೈತೆ. ಅವಳೇನು ಮಾಡದೇ ಇರೋ ಸಾಧನೆ ಏನು ಮಾಡಿಲ್ಲ ಹೇಳು. ನನ್ನ ಗಂಡನೂ ಬೇಕು ಅಂತ ಕೇಳಿದ್ರೆ ನನ್ನ ಗಂಡನೂ ಕೊಡಿಸ್ತಾನೆ. ಅಂಗಡಿನಾಗ ನಮಗೂ ಬೇಜಾನ್ ಲಾಭ ಬತ್ತೈತೆ. ನನ್ನ ಗಂಡ ಕೇಳಿ ತಕ್ಷಣ ಏನಿಯಾ ತಗ ಅಂತ ಹೇಳ್ಬಿಟ್ಟು ಹಂಗೆ ಏನಿಯಾ ಕೊಡಿಸ್ಬಿಡ್ತಾನೆ. ನಾನೇ ಕೇಳೋಕ್ಕೆ ಹೋಗಿಲ್ಲ. ನಾನು ಯಾಕೆ ಕೇಳಬೇಕು, ಏನು ಕಾರು ಕಟ್ಕೊಂಡು ನನಗೇನಾಗಬೇಕು ಅಂತ. ಅದಕ್ಕೇನಿಯಾ ನಾನು ಕೇಳ್ತಾನೇ ಇಲ್ಲ. ಕೊಡ್ಸಿದ್ರೆ ಕೇಳ್ತೀಯ. ನಿನ್ನ ಗಂಡನ ಹತ್ರ ಎಲ್ಲಿಂದ ಬರಬೇಕು? ನಿನ್ನ ಗಂಡ ಏನು ನನ್ನ ಲಕ್ಷ ಮಾಡಿಕೊಂಡವನೇ. ಏನು ಹಿಂಗಂತೀಯ? ನಮ್ಮ ಹತ್ರ ಏನು ದುಡ್ಡು ಗೊತ್ತಿಲ್ಲ ಅಂತ ಅನ್ಕೊಂಡೇನು? ನಾವು ಕಾರ್ ತಗೊಬಂದು ನಿಲ್ಸದೇನಿ ನೋಡ್ತಿರು. ನಾವೇನು ಕಮ್ಮಿ ಅಂತ ಅನ್ಕೊಬಿಟ್ಟ? ಏನೋ ಸುಮ್ಮನೆ ದುಡ್ಡಿದಿರ್ತದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿಕೊಂಡಿದ್ವು ಅಷ್ಟೇ ನಿನಗೆ ದುಡ್ಡು. ನಾವೆಲ್ಲನೂ ಇಂಥವೆಲ್ಲ ಬೇಜಾನ್ ನೋಡ್ಕೊಂಬಿಟ್ಟು ಬಂದಿರೋ ನಿನಗೆ ಕಾರು ಬಾರೋ ಎಲ್ಲನೂ. ನನ್ನ ಗಂಡಂಗೆ ಇವಾಗ ಹೋಗಿ ಕೇಳಿದ್ರೆ ಹಂಗೇನಿಯ ಕೊಡಿಸ್ಬಿಡ್ತಾನೆ. ನೋಡ್ತಾ ಇರು. ಹಂಗಾರು ತೋರಿಸು, ಯಾರು ಬೇಡ ಅಂದೋರೆ. ಹಂಗಾರು ಕೇಳ್ಬಿಟ್ಟು ನಿನ್ನ ಗಂಡಂದಾಗ ತೋರ್ಸಮ್ಮ, ನಾವು ನೋಡೋಣ ಅದು ಎಂಥ ಕಾರ್ ತಗೊಬತ್ತಾನೋ. ನಾನು ಇದಕ್ಕಿನ್ನೂ ಶಾನೆ 1 ಲಕ್ಷ ಶಾನೆ ಏನೇ ಆಗಲಿ ಸಂದಕ್ಕಿರ ಕಾಯಿನಿ ತಗೊಬಿಟ್ಟು ಬರ್ತೀನಿ ಹೇಳು. ಹೌದೇ? ಸರಿ ತಗೊಬಿಟ್ಟು ಬಂದು ನೋಡು. ನಾನು ಅವಾಗ ಹಿಂಗೇನಿಯ ಹೊಗಳ್ತೀನಿ ನಿನ್ನ. ಅಕ್ಕ, ಸಂದ್ಗೋಯ್ತಾ ಇದ್ವಿ ಕಾರಾಗೆ ಬತ್ತೀಯ? ಹಿಂದೆಗಡೆ ಕಾರ ಕೂತ್ಕೊಳ್ಳೋಷ್ಟು ಜಾಗ ಐತೆ. ಓ, ಸಂದ್ಗೋಯ್ತಿದ್ರೆ ಅಯ್ಯೋ ನೋಡು ಹೆಂಗ ನಾನು ಬಸ್ಸಾಗ ಹೆಂಗಪ್ಪ ಹಿಡ್ಕೊಂಬಿಟ್ಟು ಬರೋದು ಅಂತ ಅನ್ನಿಸ್ತಿತ್ತು. ಕಾರಾಗಲ್ವೇ ಬಂದೆ ನಾನು. ಅಯ್ಯೋ ಬರ್ರಿ ಬಿರ್ಬಿರ್ನ ಹೋಗೋಣ. ರಮ್ಮಿ ಬ್ಯಾಗ್ ತಗೊಬಿಟ್ಟು ಬರ್ತೀನಿ. ಬ್ಯಾಗ್ ಏನಕ್ಕೆ ಬಾಕ, ಅಲ್ಲೇನಿಯ ತಗೊಂಡ್ರೆ ಆಯ್ತಾ ತಗೋ ನನ್ನ ಬ್ಯಾಗ. ನಮ್ಮ ಕಾರಾಗ ಬೇರೆ ಒಂದು ಬ್ಯಾಗ್ ಐತೆ, ಸೊರೈತದ ಬಾ. ಯಪ್ಪ, ನಿನ್ನಂತ ಒಳ್ಳೆಳು ಎಲ್ಲೂ ಸಿಗಕ್ಕಿಲ್ಲ ಕಣಮ್ಮ. ನಿನ್ನಂತ ಒಳ್ಳೆಳು ಎಲ್ರಿಗೂ ನಿನ್ನಂತ ಅದೃಷ್ಟನೇ ಇರ್ಬೇಕಲ್ಲ. ಕಾರ್ ತಗೊಳಕ್ಕೂ ಯೋಗ್ಯತೆ ಇರಬೇಕು. ಕಾರ್ ತಗೊಳಕ್ಕೂ ಯೋಗ್ಯತೆ ಇಲ್ದಿದ್ದವಳೆಲ್ಲನೂ ಕಾರ್ಗಳು ತಗೊಳಕ್ ಹಾಕಿಲ್ಲ. ಅಯ್ಯೋ ಬಾಕ, ನಾನು ಕಾರ್ ತಗೊಂಡ್ಲೇಬೇಕು. ಆಗಿದ್ದೆಲ್ಲಾಗಿ ಹೋಗಿದ್ದೆಲ್ಲ ಹೋಗ್ಲಿ, ನಾನು ಕಾರ್ ತಗೊಂಡ್ಲೇಬೇಕು. ಹೆಂಗನ ಮಾಡಿ ತಗೊಂಡ್ಲೇಬೇಕು. ನನ್ನ ಗಂಡನಂತೂ ಬಿಡೋಕ್ಕಿಲ್ಲ. ಈ ಮಮತಾ ಇಷ್ಟೆಲ್ಲ ತಗೊಂಡು ಅಳ್ಳಾಡ್ತಾವಳೆ ಅಂತ ಹೇಳಿದ್ರೆ ನಾನು ಕಾರ್ ತಗೊಂಡ್ಲೇಬೇಕು. ಏನು ಈ ಮುದುಕಿ ನನ್ನೇನಿ ಅಂತಾಳೆ, ತಗೊಳಕ್ಕೆ ಯೋಗ್ಯತೆ ಇರಬೇಕು ಅಂತ ಹೇಳ್ಬಿಟ್ಟು. ನನಗೂ ತಗೊಳಕ್ಕೂ ಬೇಜಾನು ಯೋಗ್ಯತೆ ಐತಿ ಹೇಳು. ಏನು ಇಲ್ದಿರೋ ಥರನೇ ನಮ್ಮದು ಬೇಜಾನೈತೆ. ಅಯ್ಯೋ ಬನ್ನಿ ಅಕ್ಕ, ಬನ್ನಿ ಹೋಗನ್ ಬನ್ನಿ. ಉರ್ಕೊಂಡವರೆಲ್ಲ ಉರ್ಕೊಂಡು ಸಾಯ್ಲಿ ನಾವು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಯ್ತದೆ? ಉರ್ಕೊಳ್ಳೋರು ಉರ್ಕೊಂಡ್ಲಿ, ನಾವು ಸದಿಕ ಹೋಗನ್ ಬರ್ರಿ. ಓ ನೋಡಿಯಮ್ಮಿ, ಕಾರ ನಾನು ಕುಂತ್ಕೊಂಡ ಇಲ್ಲ ಎಂದು ಮೊದಲನೇ ಕಿತ್ತ ಕುಂತ್ಕೊಂತ ಇವನಿ. ನೋಡಿಯಮ್ಮಿ ಹೋಗನಿ. ಬಿಲಾದಿಗಳು, ನನಗೆ ಯಾಕೆ ಕಾರ್ ಬೇಕು ಅಂತ ಅನ್ನಿಸ್ತೈತೆ ಅಂತ ನಿನಗೆ ಗೊತ್ತಾಯ್ತಿಲ್ಲ. ನನಗೂ ಕಾರ್ ಬೇಕು ಅನ್ನಿಸ್ತೈತೆ ನೋಡು. ಆರಾಮಾಗಿ ಹೋಗ್ಬೋದು ಕಾರಾಗಾದ್ರೆ. ನನ್ನ ಗಂಡನ ಕೇಳಲ್ಲ, ಅಂಗಡಿನಾಗ ವ್ಯಾಪಾರ ದಿನೆಲ್ಲ ವ್ಯಾಪಾರ ಆದರೆ 100 ರೂಪಾಯಿ 150 ರೂಪಾಯಿ ವ್ಯಾಪಾರ ಆಗೋಕ್ಕಿಲ್ಲ. ಅದ್ರಾಗ ಏನೇ ಸಂಸಾರ ಹೆಂಗೋ ಜೀವನ ನಡೆಸ್ಕೊಂಡು ಹೋಯ್ತಾ ಇದ್ದೀನಿ. ಈ ಕಾರು ಪಾರು ಅಂದರೆ ಹೆಂಗನ ಮಾಡಿ ಕೊಡಿಸ್ಲಿ ಹೇಳು. ನೋಡು, ಈ ಮಮತಿ ಗಂಡ ಕೊಡಿಸಿಲ್ವೇ? ಇರು ಅಂತ ಹೋಗಿ ಮಾಡ್ತೀನಿ ನನ್ನ ಗಂಡಂಗೆ. ಇವತ್ತು ನನಗೆ ಮಿಣ ಮೀನಾಕ್ಷಿ ಸಿಗ್ತೀನಿ ಅಂತ ಹೇಳವಳೆ. ಮೀನಾಕ್ಷಿ ಮೀನು, ಅಯ್ಯೋ ನಿನ್ನ ಹತ್ರ ಇರೋ ನಿಮ್ದು ಎಲ್ಲೂ ಇರೋಕ್ಕಿಲ್ಲ ನನಗಂತನೂ. ಹೋಯ್ತೀನಿ ಇವತ್ತು ಜಾಮೂನ್ ಬೇರೆ ತಗೊಬತ್ತೀನಿ ಅಂತ ಹೇಳವಳೆ. ಹೋಗ್ಬೇಕು ರೀ. ಏನೇ ನನ್ನ ಸೌತಿ ಅವಳು ಕಾರ್ ತಗೊಂಡು ಕಾರಾಗೆ ಓಡಾಡ್ತಾವಳೆ. ನಿಮ್ಗೇನು ಹೊಟ್ಟೆ ಉರಿತಾ ಇಲ್ವಾ? ನಿಮ್ಗೆ ಮೊದಲನೇ ಏನ್ರಲ್ವಾ ಅವಳು? ನಿಮ್ಗೇನು ಹೊಟ್ಟೆ ಗಿಟ್ಟೇನು ಉರಿತಿಲ್ವಾ ನಿಮ್ಗೆ? ಅವ್ರ ಕಾರ ಓಡಾಡಿದ್ರೆ ನನಗೆ ಯಾಕೆ ಹೊಟ್ಟೆ ಉರಿತದೆ? ನಾನು ಯಾಕೆ ಹೊಟ್ಟೆ ಉರ್ಕೊಂಡ್ಲಿ? ಓಡಾಡಿದ್ರೆ ಓಡಾಡ್ಕತ್ತಾರೆ, ಅವ್ರ ಪೆಟ್ರೋಲ್ ಖರ್ಚಾಗ್ತದೆ, ಅವ್ರ ಕಾಸು ಕಡಿಮಣಿ, ನಮ್ಗೆ ಯಾಕೆ ಬೇಕು? ನಿಮಗೆ ಏನು ಅನ್ಸಕ್ಕಿಲ್ಲ ನೋಡಿ. ನನಗೆ ಅನ್ನಿಸ್ತೈತೆ ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾವು ನಾಳೆಗೆ ಕಾರ್ ತಗೊಬಂದು ನಿಲ್ಲಿಸ್ಬೇಕು ಅಷ್ಟೇನೇನಿಯ. ಅದೇನು ಮಾಡ್ತಿರೋ, ಅದು ಏನು ಬಿಡ್ತಿರೋ, ಅದು ಏನು ಕತ್ತಿಯೋ, ಅದೆಲ್ಲ ನನಗೆ ಬೇಕಿಲ್ಲ ಅಂದರೆ ಬೇಕಿಲ್ಲ. ಕಾರ್ ತಗೊಬಂದು ಕಾರ್ನ ಮನೆ ಮುಂದೆ ನಿಲ್ಲಿಸಿ ಊರ ಮುಂದೆ ನಿಲ್ಲಿಸ್ಬೇಕು. ಊರ ಮುಂದೆ ನಿಲ್ಲಿಸಿ ಎಲ್ರಿಗೂ ಕಾಣಂಗೆ ನಾವು ಗಂಟೆ ಹೊಡೆದ್ಬಿಟ್ಟು ಪೂಜೆ ಮಾಡಿಸಿ ಆಮೇಕಿಂದ ಸರಿಯಾಗಿ ಅವಳಿಗೆ ಹೊಟ್ಟೆ ಉರ್ಕೊಂಡಂಗೆ ಮಾಡಬೇಕು. ಅವಳು ಕೆಂಪು ಕಲರ್ ಕಾರ್ ತಂದರೆ ನಾವು ಕಪ್ಪು ಕಲರ್ ಕಾರ್ ತಗೊಬಿಟ್ಟು ಬರೋಣ. ಹೆಂಗಿರ್ಬೇಕು ಅಂದರೆ ಅವಳಿಗಿನ ಕಾರ್ಗಿನ 1 ಲಕ್ಷ ರೂಪಾಯಿ ಶಾನ್ ಇರಬೇಕು. ಅಂಥ ಕಾರ್ ತಂದು ಮನೆ ಮುಂದೆ ನಿಂತ್ಕೊಂಡು ಚಾಮ್ ಚೂಮ್ ಅಂತ ಕಾರಾಗೆ ಏನಿಯ ಓಡಾಡಬೇಕು. ಅದು ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ. ಲೇ ಏನ್ಲೇ ತಿಕ್ಲಂಗೆ ಹೇಳ್ತಿದ್ಯಾ? ಏನು ಆಟಾಡ ಅಂಗಡಿನಾಗ ಆಟಾಡ ಸಾಮಾನು ಅನ್ಕೊಬಿಟ್ಟೇನೆ. ಕಾರು 8-10 ಲಕ್ಷ ರೂಪಾಯಿ ಆಯ್ತದೆ. ಎಲ್ಲಿಂದ ತರನೇ 8-10 ಲಕ್ಷ ರೂಪಾಯಿ ದುಡ್ಡ? ನಮ್ತಾಗ ಏನು ಕುಣಿತಾ ಇದ್ದೇನೆ 8-10 ಲಕ್ಷ ರೂಪಾಯಿ ದುಡ್ಡ? ಇದು ಒಳ್ಳೆ ಸಂದ ಕೇಳ್ತೀಯಾ? ಅವನು ಯಾವಂತಗೋ ಇತ್ತೇನೋ ಇದು ಆಯ್ತೇನೋ ಅದಕ್ಕೆ ತಗೊಬಂದ್ಬಿಟ್ಟವ್ರೆ. ಅಷ್ಟಕ್ಕೆ ನೀನು ನೋಡು ಹೆಂಗೆ ಹೇಳ್ತಿದ್ಯಾ? ಅಯ್ಯೋ ನಮ್ಗೆ ಯಾಕೆ ಬಡವ, ನೀನು ಮಡಗದಂಗಿರು ಅಂತ ಹೇಳಿ ಸುಮ್ಕಿರು. ನಾನೀಗ ನಾನು ಅಂಗಡಿ ತಗೋಯ್ತೀನಿ. ನನಗಂತೂ ಅಲ್ಲಿ ನೆಮ್ಮದಿನ ಸಿಗ್ತದೆ ಅಂಗಡಿ ತಕ್ಕ ನಾನು ಹೋದ್ರೆ. ಅಯ್ಯ ನೀನೊಬ್ಳು ಏಯ್ ಏನು ನೀನು ಅದೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನನಗಂತೂ ಬೇಕು ಅಂದರೆ ಬೇಕು ಕಾರ್ ಅಷ್ಟೇನಿಯಾ. ನೀನು ಅದೇನು ಮಾಡ್ತೀಯೋ ಅದೇನು ಬಿಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕಾರ್ ತಗೊಬಂದು ಅವಳ ಮುಂದೆ ಜಾಮ್ ಜೂಮ್ ಅಂತ ಓಡಾಡಿ ಅವಳು ಹೊಟ್ಟೆ ಉರ್ಕೊಂಡು ಸತ್ತೋಗಂಗೆ ಮಾಡಬೇಕು. ಅಲ್ಲಿ ಗಂಟನೂ ನನಗೆ ನೆಮ್ಮದಿ ಅನ್ನೋದಿಲ್ಲ. ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ. ನೀವೇನ ಮಾಡ್ಕೊಳ್ರಿ ಏನಾಗ್ಬಿಡ್ರಿ. ಕಾರ್ ಬೇಕು ಅಷ್ಟೇನೇನಿಯಾ. ಲೇ ಕಾರ್ ಬೇಕು ಅಂದರೆ ನಾನು ಕಿಡ್ನಿ ಮಾರ್ಬೇಕಾಯ್ತದೆ ಅಷ್ಟೇನೇನಿಯಾ. ಕಿಡ್ನಿ ಮಾರ್ಬಿಟ್ಟು ಕಾರ್ ತಕ ಬರ್ಬೇಕಾಯ್ತದೆ. ಅಷ್ಟು ಬಿಟ್ಟರೆ ನಮ್ಮ ಮನೆಗೆ ಮಾರಕ್ಕೂ ಏನಿಲ್ಲ. ಅದೊಂದು ಚಿಕ್ಕದೊಂದು ಅಂಗಡಿ ಐತೆ. ಆ ಅಂಗಡಿ ಮಾರಿದ್ರೂ 1 ಲಕ್ಷ ಕೊಡ್ತಾರಾ?
1 ಲಕ್ಷ 2 ಲಕ್ಷ ಕೊಡೋಕ್ಕಿಲ್ಲ. ಇನ್ನು ಇದೊಂದು ಮನೆ ಐತೆ, ಅದನ್ನು ಮಾರ್ಕೊಬಿಟ್ರೆ ಹೆಂಗೆ? ಹಾಂ, ಅಯ್ಯೋ, ಊರಾಗ ನಿಂದೊಂದು ಮನೆ ಇತ್ತು, ಅದನ್ನು ಮುಳುಗಿಸಿ ತೇಲಿಸ್ಬಿಟ್ಟ ಸಾವುಕಾರ. ಇನ್ನೇನೈತೆ ಹೇಳು ನಿಂಗೆ? ಹಾಂ, ನನ್ನ ಕಿಡ್ನಿ ಒಂದು ಮಾರ್ಬೇಕಷ್ಟೇ ಏನಿಯ. ನಿಮಗೂ ತಲೆ ಐತೆ ರೀ, ನಿಮಗೂ ಚೆನ್ನಾಗಿ ತಲೆ ಓಡ್ತದೆ ಅಂತ ಆಯಿತು. ಹ್ಞೂ ರೀ, ನಿಮ್ಮ ಹತ್ರ 2 ಕಿಡ್ನಿ ಅವೆ. ಹಾಂ, ಒಂದು ಕಿಡ್ನಿ ಕೊಟ್ಬಿಡಿ, ಏನಾಯ್ತದೆ? ಒಂದು ಕಿಡ್ನಿ ಮಾರಾಕ್ಬಿಟ್ರೆ ಆರಾಮಾಗಿ ಕಾರ್ ತಗೊಬರ್ಬೋದಲ್ವಾ? ಲೇ, ಏನ್ಲೇ ಹೇಳ್ತಿದ್ಯಾ ನೀನು? ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗೆ ಹೇಳ್ತಾ ಇದ್ದೀನಿ. ಹ್ಞೂ ರೀ, ಏನು ಮನೆ ಮಾರಂಗಿಲ್ಲ, ಮಠ ಮಾರಂಗಿಲ್ಲ, ಏನು ಮಾರಂಗಿಲ್ಲ. ನಿಮ್ದೊಂದು ಕಿಡ್ನಿ ಮಾರಕ್ಕೆ ಬಿಡೋಣ ಅಷ್ಟೇನಿಯ ರೀ. 2 ಕಿಡ್ನಿ ಏನು ಯೂಸ್ ಇಲ್ವಂತೆ, 1 ಕಿಡ್ನಿ ಅಷ್ಟೇನಿ ಅಂತೆ ಉಪಯೋಗಿಸೋದು. 1 ಕಿಡ್ನಿ ಇದ್ರೂ ಜೀವ ಇರ್ತದಂತೆ, ಏನು ಆಗಕ್ಕಿಲ್ವಂತೆ. ಹಾಂ, ಒಂದೇ 1 ಕಿಡ್ನಿ ಕೊಟ್ಬಿಡಿ, ಏನು ಆಗಕ್ಕಿಲ್ಲ. ಹಾಂ, 1 ಕಿಡ್ನಿ ಕೊಟ್ಬಿಟ್ಟು ಕಾರ್ ತಗೊಂಬಿಟ್ಟು ಬರೋಣ. ನಾನೇನು ಯಾರಿಗೂ ಹೇಳ್ಕೊಳಕ್ಕಿಲ್ಲ, ನೀವು ಕಿಡ್ನಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಏನು ಹೇಳ್ಕೊಳಲ್ಲ, ನೀವು ಏನು ಹೇಳ್ಕೊಬೇಡಿ. ಆರಾಮಾಗಿ ಕಾರ ಓಡಾಡ್ಕೊಂಡು ಇದ್ಬಿಡೋಣ. ಅಯ್ಯೋ 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 ಅಯ್ಯೋ, ಗಂಡ ದೇವ್ರು ಪತಿ ದೇವ್ರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ ಅಂತ ಟೇಮಗೆ ನೀನು ಮನೆಯಾಳಿ ಕಿಡ್ನಿ ಮಾರ್ಬಿಟ್ಟು ಕಾರ್ ತಗೋಬ ಬೈಕ್ ತಗೋಬ ಅಂತ ಹೇಳ್ತೀನಿ. ಮನೆಯಾಳಿ ಅಷ್ಟೊಂದು ಯೋಗ್ಯತೆ ಇದ್ರೆ ನಿನ್ ಕಿಡ್ನಿ ಮಾರ್ಕೊಬಿಡು. ಒಂದಲ್ದರೆ 2 ಕಿಡ್ನಿನೂ ಮಾರ್ಕೊಬಿಟ್ಟು 2 ಕಾರ್ ತಂದು ಮಂತಾಗ ನಿಲ್ಲಿಸ್ಕೊಬಿಡು. ನೀನು ಎಡನ ಕಾರ್ ಮೇಲೆ ತಗೊಂಡೋಗ್ಬಿಟ್ಟು ಮೆರವಣಿಗೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ನೋಡಿ, ಅದೇನು ಮಾಡ್ತಿರೋ ಅದೇನು ಬಿಡ್ತಿರೋ ಗೊತ್ತಿಲ್ಲ. ನನ್ನ ಕಿಡ್ನಿ ನಾನು ಯಾಕೆ ಮಾರಲಿ? ನಿಮ್ಮ ಕಿಡ್ನಿನ ನೀವೇ ಮಾರ್ಕೊಂಡು ನೀವೇನೇನಿಯ ಹೋಗಿ ಕಾರ್ ತಗೊಂಡು ಮುಚ್ಕೊಂಡು ಮಂತಾಗ ಬರ್ರಿ ಅಷ್ಟೇನಿಯ. ಅಷ್ಟು ಬಿಟ್ರೆ ನಾನು ಏನು ಹೇಳಕ್ಕಿಲ್ಲ. ಹಾಳಾದ ನನ್ನ ಮಗ, ನನ್ನ ಮಗಳನ್ನೆಲ್ಲನೂ ಮಾರ್ಬಿಟ್ಟು ಬಂದಿದ್ಯಾ ಸಾಲದು ಅಂತ ಹೇಳ್ಬಿಟ್ಟು ಇವಾಗ ಇಲ್ದಿರ ಆಟ ಎಲ್ಲ ಆಡ್ತಿದ್ಯಲ್ಲ ನೀನು. ನನಗೆ ಗೊತ್ತಿಲ್ಲ, ಕಿಡ್ನಿ ಮಾರ್ತೀಯೋ ಕಣ್ಣು ಮಾರ್ಕತ್ತೀಯೋ ಏನು ಮಾರ್ಕತ್ತೀಯೋ. ಒಂದು ಮಾರ್ಕೊಂಡ್ರೆ ಏನು ಸೌದ ಹೋಗಿಲ್ಲ. ಎಲ್ಲರ ಮುಂದೆನೂ ನಾವು ಜಾಮ್ ಜುಮ್ಮನಂಗೆ ಇರಬೇಕು. ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ತಗೊಬಿಟ್ಟು ಬತ್ತೀಯ, ಏನು ಮಾಡ್ತೀಯ ಅದೆಲ್ಲ ಗೊತ್ತಿಲ್ಲ. ಹೋಗಿ ಆಳು ಬಿದ್ದೋಗು, ಏನ ಮಾಡ್ಕ ಅಂತೂ ಕಾರ್ ಬರ್ಬೇಕು ಮಂತಕ್ಕೆ ಅಷ್ಟೇ ನೀನಿಯ. ಅಯ್ಯೋ, ಇವಳು ಮನೆ ಕಾಯಾಗೋಗ. ಅಲ್ಲ, ಕಿಡ್ನಿ ಮಾರ್ಬಿಟ್ಟು ನೀನು ಕಾರ್ ತಗೋಬಾ ಅಂತ ಹೇಳ್ತಾಳಲ್ಲ, ಎಂಥ ಬಿತ್ರಿ ಬೊಡೆತದಿರ್ಬೇಡ ಇವಳಂತೂ. ಯಪ್ಪ ಯಪ್ಪ ಯಪ್ಪ, ನಂಗೆ ಯಾಕೋ ಇವಳು ಹೇಳಿದ್ರೆ ಭಾಳ ಡೇಂಜರು. ಇವಳೇನ ಕದ್ಕೊಂಡ್ಬಿಟ್ಟು ಮಾರಂಗಿದ್ರೆ ನನ್ನ ಮನೆ ಕಂಡಿದ್ದಾಗಿನೇ ಕದ್ಕೊಬಿಟ್ಟು ಕಿಡ್ನಿ ಮಾರಿ ಎಸ್ಬಿಡೋಳು ಅಂತ ಅನ್ನಿಸೋದತ್ಲಾಗೆ. ಯಪ್ಪ, ಸದ್ಯ ಆಪ್ರೇಷನ್ ಮಾಡಿ ತೆಗಿಯ ಅಂತ ಇದಾಗಿರೋದಕ್ಕೆ ಕಿಡ್ನಿ ಕಣ್ಣುಗಳು ಎಲ್ಲನೂ ಮಿಕ್ಕೊಂಡವೆ. ಇಲ್ಲಾಂದರೆ ರಾತ್ರಿ ಮಲಗಿದ್ದಾಗ ಯಾರ್ಯಾರು ಕಿಡ್ನಿ ಕಣ್ಣು ಎಲ್ಲ ಕದ್ಕೊಂಡು ಹೋಗೋರು. ಯಪ್ಪ ಶಿವನೇ, ಏನೋ ಅಂಗಡಿ ಬಾಕ್ಲು ತೆಗಿಯಕ್ಕಿಲ್ವೇನು? ನನಗೊಂಚೂರು ಅಂಗಡಿ ಸಾಮಾನು ಬೇಕಿತ್ತು, ಬಂದಿದ್ದೆ. ಅಂಗಡಿ ಬಾಕ್ಲಾಕಿತ್ತಲ್ಲ, ಅದಕ್ಕೆ ಮಂತಕ್ಕೇನಿಗೆ ಬಂದ್ಬಿಟ್ಟೆ. ಯಾವ ಅಂಗಡಿಗಳು ಸರಿಯಾಗಿ ತೆಗ್ದಿಲ್ಲ. ನೀನು ತೆಗಿಲಿಲ್ಲ ಅಂದ್ರೆ ಹೆಂಗಣ? ಬಾಣ ಸರ್ಸರ್ನ ನೆಂಟ್ರು ಬಂದವ್ರ ಮನೆಗೆ ಅಂಗಡಿ ತೆಗಿ ಬಾಣ. ಒಂಚೂರು ಬ್ಯಾಳೆ ಬೆಲ್ಲ ಮೈದಾ ಎಲ್ಲ ತಗೊಂಡು ಹೋಗ್ಬೇಕಿತ್ತು. ಬಾಣ. ಈ ಗಂಡು ಜನ್ಮ ನನಗಂತೂ ಬ್ಯಾಡ ಕಂಡ್ಲಾ, ಬ್ಯಾಡ. ಈ ಗಂಡು ಜನ್ಮ ಅಂತೂ ನನಗೆ ಬ್ಯಾಡ ಕಂಡ್ಲಾ. ಇದೆಯಾ ಕಣ, ಹಿಂಗೊಳ್ತಾ ಇದೆಯಾ? ಅಂಥದ್ದು ಏನಣ ಆಯಿತು? ಅಯ್ಯೋ, ಏನು ಅಂತ ಹೇಳಿ ನಾನಂತೂ. ಅಯ್ಯೋ, ನನ್ನ ಹೆಂಡ್ರು ಕಿಡ್ನಿನ ಮಾರು, ಕಣ್ಣನ ಮಾರು, ನನಗಂತೂ ಕಾರ್ ತಂದ್ಕೊಡು ಅಂತ ಬಿದ್ದುಬಿಟ್ಟವಳೆ ಕಣ್ಲ. ಏನು ಮಾಡಬೇಕು, ಏನು ಕತ್ಯೋ ನನಗಂತೂ ಗೊತ್ತಾಯ್ತಿಲ್ಲ. ಇಂಥ ಹೆಂಡ್ರು ಇದ್ಬಿಟ್ರೆ ಸಂಸಾರ ಉದ್ಧಾರ. ಪಕ್ಕದ ಮನೆ ರಥ ತಗೊಬಂದವ್ರು ನೀನು ತಗೋಬಾ, ಇವ್ರಿಗೆ ತಗೊಬಂದವ್ರು ನೀನು ತಗೋಬಾ, ಹಿಂಗೆಲ್ಲ ಹೇಳ್ತಾ ಇದ್ರೆ ನಾವು ಎಲ್ಲಿಂದ ತಗೊಬಿಟ್ಟು ಬರೋಣ? ನೀನೇ ಹೇಳ. ನೀನೇ ಕಣ್ಣ ಮಾಡಿರೋ ತಪ್ಪು. ನೀನು ಹೆಂಡ್ತಿಗೆ ತಿರ್ಕೊಂಡು 4 ಬಾರಿಸಿ ಮುಚ್ಕೊಂಡು ಮೂಲೆ ಕುಂತ್ಕೊಳ್ಳಲೇ ಅಂತ ಹೇಳಿದ್ರೆ ಹೆಂಗೋ ಮುಚ್ಕೊಂಡು ಮೂಲೆ ಕುಂತ್ಕೊಂಡು ಸಂಸಾರ ಮಾಡ್ಕೊಂಡಿರ್ತಾರೆ. ನೀನೇ ತಲೆ ಮೇಲೆ ಹೇಳ್ಕೊಂಡಿದ್ಯಾ ಸುಮ್ಕೆನೇನಿಯ. ಸುಮ್ಮನೆ ನೀ ನೆಮ್ಮದಿ ಇಲ್ದಿರೋ ಜೀವನ ಅದು ಏನಕ್ಕೆ ಬಾಳ್ತೀಯೋ ನೀನಂತೂ. ಮೊದಲನೇ ಹೆಂಡ್ರು ತಾಗ ನೆಮ್ಮದಿ ಇಲ್ಲ ಅಂತ 2ನೇ ಮದುವೆ ಮಾಡ್ಕೊಂಡೆ. 2ನೇ ಹೆಂಡ್ರು ತಾಗೂ ನೆಮ್ಮದಿ ಇಲ್ದಿದ್ದಂಗೆ ಆಯಿತು. ಈಗ ನನ್ನ ದಿಕ್ಕು ದೋಚ್ತಿದ್ದಂಗೆ ಆಗ್ಬಿಟ್ಟೈತೆ ನನಗಂತೂ. ಇವಳಿಗೆ ನಾನು ಮೊದಲನೇ ಹೆಂಡ್ರಿನಿಗೆ ಎಷ್ಟೋ ಆರಾಮಾಗಿ ಇದ್ಲು. ಅವಳತ್ತಾಗ ಹೆಂಗೋನು ಏನೋ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಹಿಂಗೆಲ್ಲ ನಾಯಾಡ್ದಂಗೆ ಆಡ್ತಿರ್ಲಿಲ್ಲ. ಈಗ ನೋಡು, ಅವಳು ನೆಮ್ಮದಿಗವಳೆ, ನಾನು ಅನುಭವಿಸ್ತಾ ಇದ್ದೀನಿ. ನನಗೆ ರಾಜರಕ್ಕೆ ನನಗೆಲ್ಲೂ ನೆಮ್ಮದಿ ಸಿಗೋಕ್ಕಿಲ್ಲ ಕಡ್ಲ, ಎಲ್ಲೂ ನೆಮ್ಮದಿ ಸಿಗೋಕ್ಕಿಲ್ಲ ನನಗೆ. ನಡಿ ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಗಂಡಸ್ರ ಕಷ್ಟಗಳನ್ನ ಹೇಳ್ಕೊಂಡು ಯಾರ ಹತ್ರ ಒಳಕಾಯ್ತದೆ ಹೇಳು? ನೋಡಿ, ಹೋಗ್ಬಿಟ್ಟು ಅಂಗಡಿ ಬಾಕ್ಲು ತೆಗೆದು ಅದೇನೇನೋ ಕೇಳ್ದಲ್ಲ ಅದೆಲ್ಲ ಕೊಡ್ತೀನಿ. ನೋಡಿಲ್ಲ, ಹೋಗೋಣ ಬಾಣ. ನಿನಗಾಗ್ಬೇಕು ಬಾ, ಸರಿಯಾಗಬೇಕು. ಕಾಳು ನನ್ನ ಮಗನೇ, ಎಷ್ಟು ಆಟ ಆಡಿಸ್ಬಿಟ್ಟೆ. ಆ ಮಮ್ತಿನ ಪಾಪ ಎಷ್ಟೋ ಯೋನ್ಸ್ಬಿಟ್ಟೆ. ಅಷ್ಟು ಸಾಲದು ಅಂತ ಏನು ಸಾವುಕಾರ ಆಸ್ತಿ ಎಲ್ಲ ಹೊಡಿಯೋಕೆ ಹೋದಲ್ಲ. ದೇವ್ರು ಕರ್ಮ ಅನ್ನೋದು ನೀನು ಬಿಡ್ತದೆ ಅಂತ ಅನ್ಕೊಬಿಟ್ಟಿಲ್ಲ. ಬಿಡೋಕ್ಕಿಲ್ಲ, ಕರ್ಮ ಅನ್ನೋದು ಮಾತ್ರ ನೀನು ಬಿಡೋಕ್ಕಿಲ್ಲ ಕಣ್ಲ. ಹಂಗೆ ಹಿಡ್ಕೊಂಡು ರುಬ್ಬಾಕ್ಬಿಡ್ತದೆ. ನೋಡ್ತಾ ಇರು, ಇನ್ನು ಯಾವ ಸ್ಥಿತಿಗೆ ಬರ್ತೀರಾ ನೀವೆಲ್ಲ ಅಂತ ಹೇಳ್ಬಿಟ್ಟು. ದೇವ್ರು ಬಿಟ್ಟನ ನಿಮ್ಮನ್ನ, ನಿಮ್ಮ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ಇವಳಿರ ಜೊತೆ ಇರೋದಕ್ಕಿನ್ನ ಆ ಮೀನಾಕ್ಷಿ ಜೊತೆ ನೆಮ್ಮದಿ ಸಿಗ್ತದೆ ನನಗೆ.